So hello everyone, my name is Irfan. I'm a maths lecturer. So ಈಗ ಏನು ಮಾಡೋಣ ಅಂದರೆ ಎಕ್ಸೈಸ್ 5.4ದು ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ನಮಗೆ ಎಕ್ಸೈಸ್ 5.3ದು ನಮಗೆ ಎಕ್ಸೈಸ್ ಕ್ವಶನ್ಸು ಸಾಲ್ವ್ ಮಾಡಿದ್ದೀವಿ. ಓಕೆ, ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲ ಚಾಪ್ಟರ್ದು ಎಕ್ಸೈಸ್ ಕ್ವಶನ್ಸು ವಿತ್ ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ಸು ಸಾಲ್ವ್ ಮಾಡ್ತಿದ್ದೀನಿ. ಓಕೆ, ಇದಕ್ಕಿಂತ ಮುಂಚೆ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್, ಓಕೆ, ನಿಮಗೆ ಬೋರ್ಡ್ ಎಕ್ಸಾಮ್ಸ್ಗಳು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಸಾಲ್ವ್ ಮಾಡಿ ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ನಾನು ಮಾಡಿಸಿದ ಕ್ವಶನ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಸೊ ನಾವು ಮಾಡಿಸಿದ ಕ್ವಶನು, ಸೊ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸಿಂದ ತೊಗೊಂಡು ಸಾಲ್ವ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರ ನಾನು ಮಾಡಿಸಿದ ಕ್ವಶನ್ ಭಾಳ ಇಂಪಾರ್ಟೆಂಟು. ಅದಕ್ಕೋಸ್ಕರ ನೀವು ರೆಫರ್ ಮಾಡಿ. ಸೊ ನೀವು ನಾನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಮಾಡಿದೆ ಎಲ್ಲ ರೆಫರ್ ಮಾಡಿದರೆ ಸೊ ನಿಮಗೆ ಎಕ್ಸಾಮ್ಸಲ್ಲಿ ಭಾಳ ಚೆನ್ನಾಗಿ ಮಾರ್ಕ್ಸ್ ಬರ್ತವೆ. ಓಕೆ, ಬೇಕಾದರೆ ನೀವು ಇಂಟರ್ನಲ್ ಎಕ್ಸಾಮ್ಸ್ ಅಂದರೆ ಯೂನಿಟ್ ಟೆಸ್ಟು, ಮಿಡ್ ಟರ್ಮ್ ಟೆಸ್ಟ್ ಮತ್ತು ಸೆಕೆಂಡ್ ಯೂನಿಟ್ ಟೆಸ್ಟ್ ಬೇಕಾದರೆ ಮಾಡ್ತಾರೋಣ, ಅದರಲ್ಲಿ ಚೆಕ್ ಮಾಡಿ ನಾನು ಮಾಡಿಸಿದ ಕ್ವಶನ್ ಮತ್ತು ಸೊ ಈಗ ನಿಮ್ಗೆ ಬರೋ ಕ್ವಶನ್ ಚೆಕ್ ಮಾಡಿ. ಬೇಕಾದರೆ ಆಲ್ಮೋಸ್ಟ್ ನಾನು ಮಾಡಿಸಿದ ಕ್ವಶನ್ನೇ ಬಂದಿದ್ದಾವೆ. ಅದಕ್ಕೋಸ್ಕರ ಸೊ ನಾನು ಮಾಡಿಸಿದ ಕ್ವಶನ್ ಇಂಪಾರ್ಟೆಂಟ್ ಆಗ್ತವೆ. ಮತ್ತು ಆ್ಯಂಡ್ ನಾನು ಏನು ಕ್ಲಾಸಸ್ ಮಾಡಿರ್ತೀನಲ್ಲ, ಈ ಕ್ಲಾಸಸ್ದು PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಆ್ಯಂಡ್ ಸೊ ಕೆಲವೊಬ್ರಿಗೆ ನೋಡಿ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನಿಸುತ್ತೆ ಅವ್ರ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ. ಓಕೆ, ಸೊ ನಾವು ಈಗ ಏನು ಮಾಡೋಣ ಅಂದರೆ ಎಕ್ಸೈಸ್ 5.4ದು ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಸೊ ಇಲ್ಲಿ ನಾವು ಏನು ಕಲ್ತಿದ್ರೆ ಎಕ್ಸ್ಪೋನೆನ್ಷಿಯಲ್ ಆ್ಯಂಡ್ ಲಾಗರಿಥಮಿಕ್ ಫಂಕ್ಷನ್. ಓಕೆ, ನಾವೇನು ಕಲ್ತಿದ್ರೆ ಎಕ್ಸ್ಪೋನೆನ್ಷಿಯಲ್ ಮತ್ತು ಲಾಗರಿಥಮಿಕ್ ಫಂಕ್ಷನ್. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಗ್ರಾಫಿಂಗ್ ಬರುತ್ತೆ, ಲಾಗರಿಥಮಿಕ್ ಫಂಕ್ಷನ್ ಗ್ರಾಫಿಂಗ್ ಬರುತ್ತೆ, ಅದನ್ನು ಕಲಿಯೋಣ. ಸೊ ಫಸ್ಟ್ ಆಫ್ ಆಲ್ ನೋಡಿ, f of x that is equal to x ಸ್ಕ್ವೇರ್. ಓಕೆ, f of x that is equal to x ಸ್ಕ್ವೇರ್ ಗ್ರಾಫ್ ಬರ್ತೀವಿ. ನಮಗೆ x ಸ್ಕ್ವೇರ್ ಗ್ರಾಫ್ ಈ ಥರ ಬರ್ತಿತ್ತಾ? ಓಕೆ, ಈ ಥರ ಬರ್ತಿತ್ತು ನೋಡಿ. ಓಕೆ, ಒಂದು ಸೆಕೆಂಡ್, ಈ ಥರ ಬರ್ತಿತ್ತು, ಹೌದಾ? ಓಕೆ, ಅದೇ ಥರ ನಮಗೆ ಸೊ x to the power 4 ಗ್ರಾಫ್ ಬರ್ತಿತ್ತು. ನಮಗೆ x to the power 4 ಗ್ರಾಫು ಈ ಥರ ಬರ್ತಿತ್ತು ನಮಗೆ. ಇದು x to the power 2, ಇದು x to the power 4 ಗ್ರಾಫ್. ಬಟ್ ಈಗ ಇದನ್ನ ರಿವರ್ಸ್ ಮಾಡೋಣ. ಓಕೆ, ಇಲ್ಲಿ ಕಾನ್ಸ್ಟೆಂಟ್ ಇತ್ತ, ಅದನ್ನ ಕಾನ್ಸ್ಟೆಂಟ್ ಇಲ್ಲಿ ತರೋಣ. ಓಕೆ, ಈ ಎಕ್ಸ್ ಇದೆಲ್ಲ ಅದನ್ನ ಮೇಲೆ ತೊಗೊಳೋಣ. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ f of x that is equal to 2 to the power x, 5 to the power x, ನೆಕ್ಸ್ಟ್ 10 to the power x. ನಮಗೆ ಇದ್ರದ್ದು ಗ್ರಾಫ್ ಏನು ಬರುತ್ತೆ ಅಂತೇಳಿ ಕಂಡುಹಿಡೋಣ. ಓಕೆ, ಸೊ ನಾವು ಜಸ್ಟ್ ನಮ್ಗೆ ಏನು ಬರುತ್ತೆ ಅಂತ ಗ್ರಾಫು. ಸಪೋಸ್ ನಮ್ಗೆ ಇಲ್ಲೇ ಹಾಕ್ತೀನಿ ನೋಡಿ, ಸಪೋಸ್ ಇಲ್ಲೇ ಹಾಕ್ತೀನಿ. ಓಕೆ, ಇಲ್ಲಿ 0 ತೊಗೊಳ್ಳಿ, ಸಾರಿ ಇಲ್ಲಿ 1 ತೊಗೋಬೇಕಲ್ಲ, ಇಲ್ಲಿ 0, ದಿಸ್ ಇಸ್ 0, ದಿಸ್ ಇಸ್ 2, ದಿಸ್ ಇಸ್ 3, ಹಿಯರ್ -1, ಹಿಯರ್ ಇಟ್ ಈಸ್ -2. ಓಕೆ, ನಾವು ಹಿಯರ್ ಏನಾಗುತ್ತೆ 1 2 3, ಸಾರಿ 3. ಓಕೆ, ನಾವು ಇಷ್ಟಿದನ್ನು. ಸೊ ನಾವು ಈಗ ನೋಡಿ f of x that is equal to 2 to the power x ತೊಗೊಂಡಿನಿ ಅಂದ್ಕೊಳ್ಳಿ. f of x that is equal to 2 to the power x ಅಂತ ತೊಗೊಂಡಿನ ಅಂದ್ಕೊಳ್ಳಿ. ಓಕೆ, ಈಗ LLX ಇದೆಲ್ಲ 1 ಸಬ್ಸ್ಟಿಟ್ಯೂಟ್ ಮಾಡಿ 2 to the power 1. ಸೊ LX is equal to 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 2 to the power 0 that is equal to ಏನು ಬರುತ್ತೆ 1 ಬರ್ತದ. ಅಂದರೆ x ವ್ಯಾಲ್ಯೂ 0 ಇದ್ದಾಗ ನಮಗೆ ಸೊ y ವ್ಯಾಲ್ಯೂ ಏನಿದೆ ನಮಗೆ f of x ಅಲ್ಲಿ ಏನಿದೆ 1 ಇದೆ. ಸೊ ದಟ್ ಈಸ್ ಇಲ್ಲಿ ಒಂದು ಕೋಡೆಂಟ್ ಪಾಯಿಂಟ್ ಬರ್ತಾ, ಹೌದಾ? ನೆಕ್ಸ್ಟ್ x ವ್ಯಾಲ್ಯೂ 1 ತೊಗೊಳ್ಳಿ. x ವ್ಯಾಲ್ಯೂ 1 ತೊಗೊಂಡಾಗ ಸೊ ನಮಗೆ 2 to the power 1, 2 to the power 1 ಇಸ್ 2 ಆಗ್ತದೆ. x ವ್ಯಾಲ್ಯೂ 2 to the power 1 ಅಂದರೆ ಸೊ ನಮ್ಗೆ 2 ಅದೇ ಅಂದರೆ 1, 2 ಇಲ್ಲಿ ಬರ್ತದೆ. ನೆಕ್ಸ್ಟ್ x ವ್ಯಾಲ್ಯೂ 2 ತೊಗೊಳ್ಳಿ. x that is equal to 2 ತೊಗೊಂಡ್ರೆ 2 to the power 2 that is equal to 2 to the power 2 ಅಂದರೆ 4 ಆಗುತ್ತದೆ. ಸೊ ದೇರ್ ಇಸ್ 4 ಸಂವೇರ್ ಅಂಡ್ ಇಲ್ಲಿ ಬರ್ತದೆ. ಸೊ ನಮ್ಮ ಗ್ರಾಫ್ ಈ ಥರ ಬರ್ತಿದೆ ನೋಡಿ. ಅದೇ ಥರ x ವ್ಯಾಲ್ಯೂ -1 ತೊಗೊಳ್ಳಿ. x ವ್ಯಾಲ್ಯೂ -1 ತೊಗೊಂಡಾಗ x ವ್ಯಾಲ್ಯೂ -1 ಅಂದರೆ 2 to the power -1 is nothing but 1 divided by 2. 1 divided by 2 is nothing but 0.5, ಹೌದಾ? ಸೊ 0.5 ಇಲ್ಲಿ ಬರುತ್ತೆ ನಮಗೆ. x ವ್ಯಾಲ್ಯೂ -1 ತಗೊಂಡು -1, 0.5 -1, ಇಲ್ಲಿ ಬರ್ತದೆ. ಓಕೆ, ಅದೇ ಥರ x ವ್ಯಾಲ್ಯೂ -2 ತೊಗೊಳ್ಳಿ. x ವ್ಯಾಲ್ಯೂ -2 ತೊಗೊಂಡಾಗ ನಮಗೆ 2 to the power -2 that is equal to 2 to the power -2 ಅಂದರೆ ಸೊ ದಟ್ ಈಸ್ 1 divided by 2 to the power 2. 1 divided by 2 to the power 2 ಅಂದರೆ 1 divided by 4. 1 divided by 4 ಅಂದರೆ ಎಷ್ಟು? 0.025, ಹೌದಾ? ಸಾರಿ 0.25 ಹೌದಾ? 0.25 ಎಲ್ಲಿ ಬರುತ್ತೆ? ಸೊ ಈ ಅರ್ಧಕ್ಕಿಂತ ಅರ್ಧ ಮತ್ತೆ ಇಲ್ಲಿ ಬರುತ್ತೆ. ಓಕೆ, ಸೊ ನಮ್ಗೆ ಇದೇ ನಮಗೆ ಗ್ರಾಫ್ ಯಾವ ಥರ ಈ ಥರ ಕಂಟಿನ್ಯೂ ಹಾಕಂತು ಈ ಪಾಯಿಂಟ್ನ ಜಾಯಿನ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ. ಸೊ ದಿಸ್ ಇಸ್ ಗ್ರಾಫ್ ಆಫ್ f of x that is equal to 2 to the power x ಗ್ರಾಫ್. ಈ ಥರ ಬರುತ್ತೆ ನಮ್ಗೆ ಗ್ರಾಫ್. ಓಕೆ, ಸೊ ನಮಗೆ ಈಗ f of x that is equal to 10 to the power x ಅಂತ ಕೊಟ್ಟಿದೆ ನಮ್ಗೆ. ಸೊ f of x that is equal to this is ಇಲ್ಲಿ is 1, here it is 2, it is -1, -2, it is 1, 2. ಓಕೆ, ಸೊ is f of x that is equal to ಏನು ಕೊಡಿದ್ರೆ 10 to the power x ಅಂತ ಕೊಡಿ. ಅದ್ರದ್ದು ಗ್ರಾಫ್ ಹೆಂಗೆ ಬರುತ್ತೆ? ಈ ಥರನೇ ಬರುತ್ತೆ. ಓಕೆ, ಅದ್ರದ್ದು ಗ್ರಾಫ್ ಯಾವ ಥರ ಬರುತ್ತೆ? ಈ ಥರನೇ ಬರುತ್ತೆ ಗ್ರಾಫ್. ಸೊ ನಮಗೆ ಇದು 10 to the power x.
and now we will go for e to the power x. Okay, e to the power x, see ಇಲ್ಲಿ ನೋಡಿ ನಾವು ಈ ಬೇಸ್ ವ್ಯಾಲ್ಯೂ ಏನಿದೆ ಅಲ್ಲ, ಈ ಬೇಸ್ ವ್ಯಾಲ್ಯೂ, okay, this value we have taken as greater than 1 only, okay, because ನಮಗೆ ಈ ಬೇಸ್ ವ್ಯಾಲ್ಯೂ ಏನಿದೆ, that is ನಾವು ಈ let us f of s that is equal to b to the power x ತಗೊಂಡಿವಿ ಅನ್ಕೊಳ್ಳಿ. ಸೊ ಈ b ವ್ಯಾಲ್ಯೂ ನಾವು ಗ್ರೇಟರ್ ದನ್ 1 ಗೆ ಮಾತ್ರ ಸಾಲ್ವ್ ಮಾಡ್ತಿದೀವಿ. ಓಕೆ, ಗ್ರೇಟರ್ ದನ್ 1 ಗೆ ಮಾತ್ರ ಸಾಲ್ವ್ ಮಾಡ್ತಿದೀವಿ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ವೈ, ಬಿಕಾಸ್ ಇಲ್ಲಿ 2 to the power x is also greater than 1. ಓಕೆ, ಅದು ಗ್ರೇಟರ್ ದನ್ 1. ಅದೇ ತರ ಇಲ್ಲಿ 10 to the power x is also greater than 1, ಅದಕ್ಕೆ ಮಾತ್ರ ಸೇರಿಸ. ಈಗ ನಾವು f of x that is equal to e to the power x. Okay, here e is nothing but e is approximately equal to 2.7 something ಬರುತ್ತೆ, 2.7. ಸೊ ಇದು is a irrational number, 2.7 something ಬರುತ್ತೆ. ಸೊ ನಮಗೆ ಇದ್ರ ವ್ಯಾಲ್ಯೂ, ಇದ್ರದ್ದು ನಮ್ಮ ಗ್ರಾಫ್ ಹೆಂಗ್ ಬರುತ್ತೆ, ದಟ್ ಈಸ್ ನಮ್ಗೆ ಅದನ್ನು ಇದೇ ತರ ಬರುತ್ತೆ. that is f of x that is equal to e to the power x. ಓಕೆ, ಸೊ ಇಲ್ಲಿ ಏನ್ ಬರುತ್ತೆ ಕೋಆರ್ಡಿನೇಟ್ ಪಾಯಿಂಟ್, ಹಿಯರ್ ಇಟ್ ಈಸ್ ನಮಗೆ 0,1 ಬರುತ್ತೆ ಎಲ್ಲ ಕಡೆ ನಮಗೆ. ಸೊ ಈ ತರ ಬರುತ್ತೆ ನೋಡಿ, ದಿಸ್ ಇಸ್ ವಾಟ್ 2 to the power x ಗ್ರಾಫ್, ಇದು 10 to the power x ಗ್ರಾಫ್, ಇದು e to the power x ಗ್ರಾಫ್. ಸೊ ನಾವು ವಿ ಆರ್ ಸಾಲ್ವಿಂಗ್ ದಿ ಫಂಕ್ಷನ್ ಫಾರ್ ಬಿ ವ್ಯಾಲ್ಯೂ. ಇಲ್ಲಿ ಬೇಸ್ ವ್ಯಾಲ್ಯೂ ಏನಿರುತ್ತೆ, ಈ ಬೇಸ್ ವ್ಯಾಲ್ಯೂ ಗ್ರೇಟರ್ ದನ್ 1. ಓಕೆ, ಈ ತರ ಬರುತ್ತೆ ನೋಡಿ ನಮಗೆ. ಸೊ ನಮಗೆ ಎಕ್ಸ್ಪೋನೆನ್ಷಿಯಲ್ ಗ್ರಾಫ್ ಈ ತರ ಬರುತ್ತೆ, ಯಾವ್ದಾರ ತಗೊಳ್ಳಿ ವ್ಯಾಲ್ಯೂ, ಬಟ್ ಬಿ ಅದೇ ಬೇಸ್ ವ್ಯಾಲ್ಯೂ ಏನಿರಬೇಕು, ಗ್ರೇಟರ್ ದನ್ 1 ಇರಬೇಕು. ಬೇಕಾದ್ರೆ ಇಲ್ಲಿ ಡೆಫಿನೇಷನ್ ಇದೆ ನೋಡಿ, ಡೆಫಿನೇಷನ್ ಇದೆ ಅಂತ ಅಲ್ಲಿ ತೋರಿಸ್ತೀನಿ ನಮಗೆ. ಇಲ್ಲಿದೇನಾ, ಏನ್ ಕೊಟ್ಟಿದ್ದಾರೆ, ದಟ್ ಈಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ವಿತ್ ಪಾಸಿಟಿವ್ ಬೇಸ್, ಅಂದ್ರೆ ಬಿ ವ್ಯಾಲ್ಯೂ ಗ್ರೇಟರ್ ದನ್ 1 ಇರಬೇಕು. ದೆನ್ y ದಟ್ ಈಸ್ ಈಕ್ವಲ್ ಟು f of x b to the power x ಐತಾ. ಸೊ b to the power x ಐತೆ ಇದು, ಅದರ ಪ್ರಕಾರ ನಾನು ಹಿಂಗೆ ತಗೊಂಡು ಸಾಲ್ವ್ ಮಾಡಿ. ಓಕೆ, ಸೊ ನಮಗೆ ಗ್ರಾಫ್ ಈ ತರ ಬರುತ್ತೆ. ಸೊ ಅಂಡ್ ಒನ್ ಮೋರ್ ಥಿಂಗ್ ಯು ಜಸ್ಟ್ ರಿಮೆಂಬರ್, ನಾವು ಇಲ್ಲಿ ಬಿ ವ್ಯಾಲ್ಯೂ, ಸೊ ನಮಗೆ ಇಫ್ ಐ ಹ್ಯಾವ್ ಟೇಕನ್ f of x ದಟ್ ಈಸ್ ಈಕ್ವಲ್ ಟು f of ದಟ್ ಇಸ್ ಬಿ ವ್ಯಾಲ್ಯೂ, ಅಂದ್ರೆ ಬೇಸ್ ವ್ಯಾಲ್ಯೂ ನಾನು 10 ತಗೊಂಡ್ರೆ 10 to the power x ಅಂತ ಬಂದ್ರೆ ಇದನ್ನ ಏನ್ ಹೇಳ್ತೀವಿ, ಸೊ ದಿಸ್ ವಿ ಕಾಲ್ ಇಟ್ ಆಸ್ ಕಾಮನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಇದೇನ್ ಹೇಳ್ತೀವಿ, ಕಾಮನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಕಾಮನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಓಕೆ, ಈಗ f of x ದಟ್ ಈಸ್ ಈಕ್ವಲ್ ಟು ನಮ್ಗೆ e to the power x ತಗೊಂಡಿದ್ವಿ, e to the power x ತಗೊಂಡಾಗ ನಮ್ಗೆ ಏನಾಗುತ್ತೆ, ಸೊ ದಟ್ ಈಸ್ ನಮ್ಗೆ ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಏನಂತೀವಿ, ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್. ಓಕೆ, ಇಷ್ಟು ಗೊತ್ತಿರು. ಇಲ್ಲಿ ನೋಡಿ, ಸೊ ನಮಗೆ f of x ದಟ್ ಈಸ್ ಈಕ್ವಲ್ e to the power x ಅಂದ್ರೆ ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, f of x ದಟ್ ಈಸ್ ಈಕ್ವಲ್ ಟು 10 to the power x ಅಂದ್ರೆ ನಮಗೆ ಕಾಮನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಲಾಗರಿಥಮಿಕ್ ಫಂಕ್ಷನ್. ಈಗ ನೋಡಿ ಇನ್ನೊಂದು, ಸೊ ನಮ್ಗೆ ಇಲ್ಲಿ ಏನಿದೆ ಅಂದ್ರೆ ಇನ್ನೊಂದು ಕಾನ್ಸೆಪ್ಟ್ ನೋಡಿ. ಸೊ ಡೊಮೇನ್ ಆಫ್ ದಿ ಎಕ್ಸ್ಪೋನೆನ್ಷಿಯಲ್ ಏನ್ ಬರ್ತಿದೆ ನಮ್ಗೆ, ಡೊಮೇನ್ ಏನ್ ಬರ್ತಿದೆ ನಮಗೆ. ಸೊ ಇಲ್ಲಿ ನೋಡಿ ಗ್ರಾಫ್ ಪ್ರಕಾರ ನೋಡಿದಾಗ ಬೇಕಾದ್ರೆ ಇಲ್ಲಿ ಇದನ್ನು ತಗೊಂಡ್ಬಿಡ ಅಂತ ಹೇಳಿ, ಫ್ಯೂಚರ್ಸ್ ಆಫ್ ದಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಓಕೆ, ನಾವು ಜಸ್ಟ್ ಅಬ್ಸರ್ವ್ ಹಿಯರ್ ಅವರ ಡೊಮೇನ್ ಆಫ್ ದಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಏನಿದೆ ನಮಗೆ, ಡೊಮೇನ್ ಯಾವ್ದಾರ ರಿಯಲ್ ನಂಬರ್ಸ್ ಆಗ್ಬೋದು, ಹೌದಾ, ಯಾವ್ದಾರ ರಿಯಲ್ ನಂಬರ್ಸ್ ಆಗ್ಬೋದು ನೀವು ಡೊಮೇನ್. ಓಕೆ, ಅದೇ ತರ ರೇಂಜ್ ಆಫ್ ದಿ ರೇಂಜ್ ಏನ್ ಬರ್ತದೆ, ಓನ್ಲಿ ಪಾಸಿಟಿವ್ ರಿಯಲ್ ನಂಬರ್ಸ್ ಬರ್ತಿದೆ, ಹೌದಾ. ಬೇಕಾದ್ರೆ ನೋಡಿ ಇಲ್ಲಿ, ಬೇಕಾದ್ರೆ ಇಲ್ಲಿ ನೋಡಿ ನಮ್ಗೆ ನೆಗೆಟಿವ್ ರಿಯಲ್ ನಂಬರ್ಸ್ ಬರ್ತಿದ್ದಾನೆ, ಇಲ್ಲ ಇಲ್ಲಿ ನೆಗೆಟಿವ್ ಇಲ್ಲ, ಇಲ್ಲಿ ನೆಗೆಟಿವ್, ಓನ್ಲಿ ಪಾಸಿಟಿವ್ ರಿಯಲ್ ನಂಬರ್ಸ್ ಬರ್ತದೆ. ಅದಕ್ಕೋಸ್ಕರ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್, ಮತ್ತೆ ಝೀರೋನು ಬರಲ್ಲ. ಸೊ ಅಂಡ್ ಒನ್ ಮೋರ್ ಥಿಂಗ್ ಯು ಜಸ್ಟ್ ರಿಮೆಂಬರ್, ಸೊ e to the power minus infinity is but 0. ಓಕೆ, ಇದು ಗೊತ್ತಿರ್ಬೇಕಾದ್ರೆ ನೋಡಿ, ಸೊ ಇದು ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಹೋದಂಗೆಲ್ಲ ಏನ್ ಬರ್ತದೆ, 0 ಟೆಂಡ್ ಆಗ್ತದೆ. ಓಕೆ, ದಟ್ ಇಸ್ ವೈ ಡೈರೆಕ್ಟ್ ಆಗಿ e to the power minus infinity is nothing but 0 ಅಂತ ಅರ್ಥ. ಓಕೆ, ಸೊ ಇದೊಂದು ನೆನ್ಪಿಟ್ಕೊಳ್ಳಿ, e to the power minus infinity is nothing but 0. ಓಕೆ, ಅದೇ ತರ ಇಲ್ಲಿ ನೋಡಿ, ಸೊ ನಮ್ಗೆ, ಸೊ ದಟ್ ಈಸ್ ದ ಪಾಯಿಂಟ್ 0,1 ಆಲ್ವೇಸ್ ಆನ್ ದಿ ಗ್ರಾಫ್ ಆಫ್ ದಿ ಎಕ್ಸ್ಪೋನೆನ್ಷಿಯಲ್. ನೋಡಿ ಯಾವ್ದಾರ ಎಕ್ಸ್ಪೋನೆನ್ಷಿಯಲ್ 2 to the power x ತಗೊಳ್ಳಿ, 3 to the power x ತಗೊಳ್ಳಿ, 4 to the power x ತಗೊಳ್ಳಿ, e to the power x ತಗೊಳ್ಳಿ, 100 to the power x, ದಟ್ ಈಸ್ ಆಲ್ವೇಸ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ 0,1. 0, ಇಲ್ಲಿ 0,1, 0, ಇಲ್ಲಿ 0,1 ಜೊತೆ ಪಾಸ್ ಆಗ್ತಿದೆ, ಹೌದಾ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಲ್ವೇಸ್ ಪಾಸ್ ಆಗ್ತದೆ ಪಾಯಿಂಟ್ 0,1. ಓಕೆ, ಯಾವುದಕ್ಕೆ ವೆನ್ ಬಿ ವ್ಯಾಲ್ಯೂಸ್ ಗ್ರೇಟರ್ ದನ್ 0 ಇದೆ. ಓಕೆ, ಅಂಡ್
ಸೊ ಹಿಯರ್ ಒನ್ ಅಂಡ್ ಬಿ ಟು ದಿ ಪವರ್ 0 ದಟ್ ಈಸ್ 1. ಯಾಕಂದ್ರೆ ಬಿ ಟು ದಿ ಪವರ್ 0 ಏನಾಗುತ್ತೆ 1 ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಇಟ್ ಈಸ್ ಆಲ್ವೇಸ್ ಪಾಸಿಂಗ್ ಥ್ರೂ ದ 0,1 0,1 0,1. ಓಕೆ, ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈಸ್ ಎವರ್ ಇನ್ಕ್ರೀಸಿಂಗ್. ಓಕೆ, ಫ್ರಮ್ ಲೆಫ್ಟ್ ಟು ರೈಟ್. ಬೇಕಾದ್ರೆ ನೋಡಿ, ಈ ಲೆಫ್ಟ್ ಇಂದ ರೈಟ್ ನೋಡುವಾಗ ಇಲ್ಲಿ ಇಟ್ ಈಸ್ ಆಲ್ವೇಸ್ ಇನ್ಕ್ರೀಸಿಂಗ್, ಇಲ್ಲ ಆಲ್ವೇಸ್ ಇನ್ಕ್ರೀಸಿಂಗ್ ಫಂಕ್ಷನ್. ಹೌದಾ? ಓಕೆ, ಸೊ ಇಷ್ಟು ನಮಗೆ ಸೈಲೆಂಟ್ ಫೀಚರ್ಸ್ ಗೊತ್ತಿರಬೇಕು. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಲಾಗರಿಥಮಿಕ್ ಫಂಕ್ಷನ್. ಓಕೆ, ಲಾಗರಿಥಮಿಕ್ ಫಂಕ್ಷನ್ಸ್ ಅಲ್ಲಿ ನಮಗೆ ಡೆಫಿನೇಷನ್ ತಗೊಳ್ತೀನಿ ನೋಡಿ. ಫಸ್ಟ್ ಏನ್ ಡೆಫಿನೇಷನ್ ಏನಿದೆ ಅದು ತಗೊಂಡು ಬರ್ಕೊಳ್ಳೋಣ. ಓಕೆ, ಸೊ ನಾವು ಡೆಫಿನೇಷನ್ ಆಫ್ ಲಾಗರಿಥಮಿಕ್ ಫಂಕ್ಷನ್, ಇದು ಲಾಗರಿಥಮಿಕ್ ಫಂಕ್ಷನ್ ಡೆಫಿನೇಷನ್ ಇಲ್ಲೇ ಬೇಕಾದ್ರೆ ಬಡ್ರಿ. ಲಾಗರಿಥಮಿಕ್ ಫಂಕ್ಷನ್, ಲಾಗರಿಥಮಿಕ್ ಫಂಕ್ಷನ್. ಓಕೆ, ಸೊ ದಟ್ ಈಸ್ ಲಾಗರಿಥಮಿಕ್ ಫಂಕ್ಷನ್. ಓಕೆ, ಲಾಗರಿಥಮಿಕ್ ಫಂಕ್ಷನ್ ಇಷ್ಟಿದೆ ಅಂತ ಅನ್ಕೊಳ್ಳಿ ನಾವು. ಸೊ ಇಷ್ಟಿದೆ ಲಾಗರಿಥಮಿಕ್ ಫಂಕ್ಷನ್. ಬಿ ವ್ಯಾಲ್ಯೂ ಏನಾಗ್ತಿದ್ರೆ ಏನಿದೆ ಗ್ರೇಟರ್ ದನ್ 0 ಅಂದ್ರೆ, ಸೊ ನಮ್ಗೆ ಏನ್ ಕೊಟ್ಟಿದೀವಿ ಅಂದ್ರೆ, ಸೊ ರಿಯಲ್ ನಂಬರ್ ವಿ ಸೇ ದ logarithm of a to the base b is x andre, so this we can write as logarithm of f of x, that is y, that is equal to logarithm of a with the base b to the base b, base b that is equal to n barte x barte. Okay, logarithmic of a with the base b that is equal to x, idana ee tara barte, where b value is greater than 1 if and b value is greater than b value ಹೊತ್ತಿದ್ರೆ ಏನಾಗುತ್ತೆ 1 ಕಿಂತ ದೊಡ್ಡದೇ ಇರುತ್ತೆ. ಈ b value ಹೊತ್ತಿದ್ರೆ ಆಲ್ವೇಸ್ 1 ಕಿಂತ ದೊಡ್ಡದಿರುತ್ತೆ. ಅಂಡ್ ಯಾವಾಗ ಅದು b to the power x that is equal to a ಇದ್ದಾಗ. ಓಕೆ, ಸೊ ಇದನ್ನೇ ನೋಡಿ, ಲಾಗ್ ನೇ ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ಪೋನೆನ್ಷಿಯಲ್ ಬರೀಬೇಕಂದ್ರೆ ಇಲ್ಲಿರೋ ಬೇಸ್ ಇಲ್ಲಿ ಹೋಗುತ್ತೆ. ಓಕೆ, ಇಲ್ಲಿರೋ ಬೇಸ್ ಇಲ್ಲಿ ಹೋಗುತ್ತೆ. ಅವಾಗ ಏನಾಗುತ್ತೆ ನಮಗೆ a that is equal to b to the power x. Okay, a that is equal to b. Suppose if they have given log 4 with the base 3 ಅಂತ ಕೊಟ್ಟಿದ್ರೆ that is equal to x ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಇದನ್ನ ಹೆಂಗ್ ಬರೀದನ, that is 4 that is equal to 3 to the power x ಅಂತ ಅರ್ಥ. ಈ ತರ ಬರಿಬೇಕು ನಾವು. ಓಕೆ, 4 that is equal to 3, ಇದು ಈಕ್ವಲ್ ಆಗಲ್ಲ ಬಟ್ ಸದ್ಯಕ್ಕೆ. ಓಕೆ, 3 to the power x ಅಂತ ಅರ್ಥ. ಓಕೆ, ಒನ್ ಮೋರ್ ಎಕ್ಸಾಂಪಲ್ we will take. ಸಪೋಸ್ ನಮಗೆ if you have given that is log x with the base y that is equal to 10 ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಸೊ ಇದನ್ನ ಹೆಂಗ್ ಬರಬಹುದು ಅಂದ್ರೆ x that is equal to ಇಲ್ಲಿ ಬೇಸ್ ಇರೋದು ಇಲ್ಲಿ ಏನಾಗುತ್ತೆ, ಇಲ್ಲಿ ನಮಗೆ ಲಾಗರಿಥಮಿಕ್ ಬೇಸ್ ಆಗಿದೆ, ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಬೇಸ್ ಆಗುತ್ತೆ y to the power 10. ಅದೇನೇ ಇಲ್ಲಿ ಬರ್ತದೆ. ಓಕೆ, ಸೊ ನಮ್ಗೆ ಇಷ್ಟು ಗೊತ್ತಿರಲಿ ಕಾನ್ಸೆಪ್ಟ್ ನಮಗೆ. ಸೊ ದಟ್ ಈಸ್ ಇದನ್ನ ಹೆಂಗ್ ರೀಡ್ ಮಾಡ್ಬೇಕಂದ್ರೆ log a to the base b that is equal to x, ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇದರದ್ದು ಗ್ರಾಫ್ ಹೆಂಗ್ ಬರುತ್ತೆ ಅಂದ್ರೆ, ಸೊ ಇದರ ಗ್ರಾಫ್ b ವ್ಯಾಲ್ಯೂ ಗ್ರೇಟರ್ ದನ್ ಗ್ರಾಫ್ ಇದ್ರೆ, ಸೊ ಸಪೋಸ್ ನಮ್ಗೆ ಇದರ ಗ್ರಾಫ್ ಇಟ್ ಈಸ್ ಆಲ್ವೇಸ್ ಲೈಕ್ ದಿಸ್, ಈ ತರ ಬರುತ್ತೆ. ಓಕೆ, ನಮ್ ಗ್ರಾಫ್ ಎದ್ರ ಬರುತ್ತೆ, ದಟ್ ಈಸ್ y that is equal to log a with the base b ಅಂದ್ರೆ ಇಷ್ಟು ಬರುತ್ತೆ. ಓಕೆ, ಸಪೋಸ್ ದಟ್ ಈಸ್ ಈಕ್ವಲ್ ಟು x ಅಂತ ಇಷ್ಟು ಕೊಟ್ಟಿದ್ರೆ ಅನ್ಕೊಳ್ಳಿ. ಸಪೋಸ್ if I ask log log 10, ಓಕೆ ಸಾರಿ logs ಅಥವಾ ಈ x ಐತಲ್ಲ, ಇಲ್ಲಿ x ತಗೊಳ್ಳೋಣ, ಇಲ್ಲಿ log x ಅಂತ ತಗೊಳ್ಳೋಣ. ಇಲ್ಲಿ instead of taking here x ಅಂತ ತಗೊಳ್ಳೋಣ. Okay, log x with the base 10. Okay, log x with the base 10 ಗೂ ಹಿಂಗೆ ಬರುತ್ತೆ ಗ್ರಾಫ್. ಓಕೆ, ಈಗ ಸಪೋಸ್ log x with the base e. ಓಕೆ, log x with the base e ಹೆಂಗ್ ಬರುತ್ತೆ ಅಂದ್ರೆ ಅದನ್ನ ಹಿಂಗೆ ಬರುತ್ತೆ, ಬಟ್ ಇದು ಸ್ವಲ್ಪ ಮೇಲೆ ಇದೆ, ಸ್ವಲ್ಪ ಏನಾಗುತ್ತೆ ಸ್ವಲ್ಪ ಕೆಳಗಡೆ ಹಿಂಗ್ ಬರುತ್ತೆ ಕೆಳಗಡೆ. ಅದನ್ನ ಹೆಂಗ್ ಬರುತ್ತೆ ನಮ್ಗೆ log x. ಓಕೆ, ಅದು ಈ ತರ ಬರ್ತದೆ, ಅದನ್ನು ಸೇಮ್. ಓಕೆ, ನಮ್ಗೆ ಏನ್ ಬರುತ್ತೆ ಅದನ್ನು, ಸೊ ದಟ್ ಈಸ್ log x with the base e. ಓಕೆ, ಸೊ ನಮ್ಗೆ ಇದು ಹೆಂಗ್ ತೊಗೊಂಡಿದೆ ಅಂದ್ರೆ e to the power x ಗೆ ಲಾಗ್ ಅಪ್ಲೈ ಮಾಡಿದ್ರೆ ಈ ತರ ಬರುತ್ತೆ. ಓಕೆ, ಸೊ ಅಂಡ್ ಒನ್ ಮೋರ್ ಥಿಂಗ್ ಯು ಜಸ್ಟ್ ರಿಮೆಂಬರ್, ದಿಸ್ ಇಸ್ ದ ಗ್ರಾಫ್ ಆಫ್ log x with the base e, ದಿಸ್ ಇಸ್ ದ ಗ್ರಾಫ್ ಆಫ್ log x with the base 10. ಎರಡು ಸೇಮೆ. ಓಕೆ, ಎರಡು ಸೇಮೆ, ಬಟ್ ಇದು ಒಂದಕ್ಕೊಂದ್ರ ಮೇಲೆ ಹಾಕಿದ್ರೆ ಒಂದ್ ಮೇಲೆ ಬರುತ್ತೆ, ಒಂದ್ ಕೆಳಗೆ ಬರುತ್ತೆ, ಆ ತರ ಬರುತ್ತೆ. ಓಕೆ, ಸೊ ನಮ್ಗೆ ಇದು log x with the base e ಅಂದ್ರೆ ಯಾವಾಗ ಬರುತ್ತೆ, e to the power x ತಗೊಂಡಾಗ. ಅಂಡ್ ನೌ just see, and here log and exponential are inverse to each other. log ಮತ್ತೆ exponential ಏನಿರುತ್ತೆ inverse to each other. ಅವೇನು ಆಗ್ತವೆ, inverse to each other ಆಗ್ತವೆ. ಓಕೆ, log ಮತ್ತೆ exponential inverse to each other ಆಗುತ್ತೆ. ಸೊ ವಿಚ್ ಮೀನ್ಸ್
now you just see here ಇದ್ರ ಗ್ರಾಫ್ ಲಾಗ್ ಮತ್ತೆ ಲಾಗ್ ಎಕ್ಸ್ ಮತ್ತೆ ಇ ಟು ದಿ ಪವರ್ ಎಕ್ಸ್ ನಮ್ ಗ್ರಾಫ್ ಹೆಂಗ್ ಬರುತ್ತೆ ಅಂದ್ರೆ ಈ ತರ ಬರುತ್ತೆ ನೋಡಿ. ಎಲ್ಲ ಹಾಕ್ತೀನಿ ನೋಡಿ. ಓಕೆ, ಸೊ ನಮ್ಗೆ ಲಾಗ್ ಇ ಟು ದಿ ಪವರ್ ಎಕ್ಸ್ ಗ್ರಾಫ್ ಹೆಂಗ್ ಬರ್ತಿತ್ತು, ಈ ತರ ಬರ್ತಿತ್ತು ಹೌದಾ. ಓಕೆ, ಇ ಟು ದಿ ಪವರ್ ಎಕ್ಸ್, ದಿಸ್ ಇಸ್ ದ ಗ್ರಾಫ್ ಆಫ್ ಇ ಟು ದಿ ಪವರ್ ಎಕ್ಸ್. ಓಕೆ, ಇದಕ್ಕೊಂದು ನಾವು ಎಕ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಲೈನ್ ಹಾಕೊಳ್ಳಿ. ದಿಸ್ ಇಸ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಓಕೆ, ನಾವು ಅಂಡ್ ಲಾಗ್ ಎಕ್ಸ್ ವಿತ್ ದ ಬೇಸ್ ಇ ಅಂದ್ರೆ ಹೆಂಗ್ ಬರ್ತಿದ್ ಗ್ರಾಫ್ ನಮ್ಗೆ ಈ ತರ ಬರ್ತಿತ್ತು. ಸೊ ದಿಸ್ ಇಸ್ ವಾಟ್ ಲಾಗ್ ಎಕ್ಸ್ ವಿತ್ ದ ಬೇಸ್ ಇ. ಸೊ ದೀಸ್ ಆರ್ ನೋಡಿ ಇವೆರಡು ಇನ್ವರ್ಸ್ ಟು ಇಚ್ ಅದರ್. ಓಕೆ, ಇನ್ವರ್ಸ್ ಟು ಅಂದ್ರೆ ಮಿರರ್ ಇಮೇಜ್ ಟು ಇ ಟು ದಿ ಪವರ್ ಎಕ್ಸ್ ಅಂಡ್ ಲಾಗ್ ಎಕ್ಸ್ ವಿತ್ ದ ಬೇಸ್ ಇ ಆರ್ ಮಿರರ್ ಇಮೇಜ್ ಟು ಇದರ್ ವಿತ್ ವಿಚ್ ಲೈನ್ y is equal to x. ಯಾವ ಎಕ್ಸಿಸ್ ಗೆ ಇದು ನಮ್ಗೆ ಮಿರರ್ ಇಮೇಜಸ್ ಆಗ್ತದೆ. y is equal to x ಗೆ ಏನಾಗ್ತವೆ, ಮಿರರ್ ಇಮೇಜಸ್ ಆಗ್ತವೆ. ಇವ್ಯಾವ ಮಿರರ್ ಇಮೇಜಸ್ ಅಥವಾ ಮಿರರ್ ಆಗ್ತವೆ ಇವೆರಡು ಗ್ರಾಫ್. ಬೇಕಾದ್ರೆ ಹಿಂಗ್ ಫೋಲ್ಡ್ ಮಾಡಿ ನೋಡಿ, ಹಿಂಗ್ ಫೋಲ್ಡ್ ಮಾಡಿ ಇವೆರಡು ಪೇಪರ್ನ y is equal to x ಗೆ ಹಿಂಗ್ ಫೋಲ್ಡ್ ಮಾಡಿದ್ರೆ ನೋಡಿ ಇವೆರಡು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ತವೆ. ಓಕೆ, ಸೊ ದಿಸ್ ನಮ್ಗೆ ಕಾನ್ಸೆಪ್ಟ್ ನಮ್ಗೆ ಇ ಟು ದಿ ಪವರ್ ಎಕ್ಸ್ ಗ್ರಾಫ್ ಈ ತರ ಬರುತ್ತೆ. ಸೊ ನಮ್ಗೆ ಲಾಗ್ ಎಕ್ಸ್ ವಿತ್ ದ ಬೇಸ್ ಇ ಅಂದ್ರೆ ಈ ತರ ಬರುತ್ತೆ ಗ್ರಾಫ್. ಇದೀಸ್ ಟು ಆರ್ ಮಿರರ್ ಇಮೇಜಸ್ ಟು ಈಚ್ ಅದರ್. ಓಕೆ, ಸೊ ವೆನ್ y is equal to x, ಯಾವ ಎಕ್ಸಿಸ್ ಮೇಲೆ ಮಿರರ್ ಇಮೇಜಸ್ ಇರ್ತವೆ, y is equal to x ಗೆ. ಅಂಡ್ ಒನ್ ಮೋರ್ ಥಿಂಗ್ ಯು ಜಸ್ಟ್ ರಿಮೆಂಬರ್, ಸೊ ನಮ್ಗೆ ಲಾಗ್ ಎಕ್ಸ್ ವಿತ್ ದ ಬೇಸ್ 10 ಅಂತ ಬಂದ್ರೆ ಸೊ ದಿಸ್ ಈಸ್ ಕಾಮನ್ ಲಾಗ್. ಓಕೆ, ಕಾಮನ್ ಲಾಗರಿಥಮಿಕ್ ಫಂಕ್ಷನ್, ಕಾಮನ್ ಲಾಗರಿಥಮಿಕ್ ಫಂಕ್ಷನ್. ಓಕೆ, ಅದೇ ತರ ಲಾಗ್ ಎಕ್ಸ್ ವಿತ್ ಬೇಸ್ ಇ ಅಂತ ಬಂದಾಗ ಸೊ ನಮ್ಗೆ ಏನ್ ಬರುತ್ತೆ, ನಮ್ಗೆ ನ್ಯಾಚುರಲ್ ಲಾಗರಿಥಮಿಕ್ ಫಂಕ್ಷನ್ ಏನ್ ಬರ್ತಿದ್ದು, ನ್ಯಾಚುರಲ್ ಲಾಗರಿಥಮಿಕ್ ಫಂಕ್ಷನ್. ಓಕೆ, ಇಷ್ಟು ಗೊತ್ತಿರ್ಬೇಕು ನೋಡಿ ನಮ್ಗೆ ಎಕ್ಸ್ಪೋನೆನ್ಷಿಯಲ್ ಮಟ್ಟಿಗೆ ಲಾಗ್ ಬಗ್ಗೆ ಇಷ್ಟು ಗೊತ್ತಿರಬೇಕು. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ನೋಡಿ ಏನಿದೆ ಅಲ್ಲಿ ಸೈಲೆಂಟ್ ಫ್ಯೂಚರ್ಸ್ ಏನಿದೆ ಅದನ್ನ ತಗೊಂಡ್ ಬರ್ಕೊಡೋಣ. ಓಕೆ, ನೋಡಿ ಇಲ್ಲಿ ಬೇಕಾದ್ರೆ ಇದು ನೋಡಿ ಇಲ್ಲೇನಿದೆ ನಮ್ಗೆ ಲಾಗ್ ಎಕ್ಸ್ ವಿತ್ ದ ಬೇಸ್ ಇ ಇಲ್ಲಿ ಬರುತ್ತೆ ಗ್ರಾಫ್. ನಮ್ಗೆ ಲಾಗ್ ಎಕ್ಸ್ ವಿತ್ ದ ಬೇಸ್ 10 ಈ ತರ ಬರುತ್ತೆ ಗ್ರಾಫ್. ಓಕೆ, ನೋಡಿ ಇದರ ಪ್ರಕಾರ ಲಾಗ್ ಎಕ್ಸ್ ವಿತ್ ದ ಬೇಸ್ 2 ಈ ತರ ಬರುತ್ತೆ ಗ್ರಾಫ್. ನಾವು ಜಸ್ಟ್ ವಿ ವಿಲ್ ಗೋ ಫಾರ್ ಇಲ್ಲಿ ಸೈಲೆಂಟ್ ಫ್ಯೂಚರ್ಸ್ ಏನಿದೆ ನೋಡಿ, ಸೈಲೆಂಟ್ ಫ್ಯೂಚರ್ಸ್ 6 ಸೈಲೆಂಟ್ ಫ್ಯೂಚರ್ ಬೇಕಾದ್ರೆ ನೋಡಿ ಇಲ್ಲಿ y is equal to x ಗೆ ಏನಾಗುತ್ತೆ, ಮಿರರ್ ಇಮೇಜ್ ಆಗುತ್ತೆ y is equal to e to the power x ಅಂಡ್ ಲಾಗ್ ಎಕ್ಸ್ ವಿತ್ ದ ಬೇಸ್ ಇ ಗೆ ನಾವು ಮತ್ತೆ e to the power x ಮಿರರ್ ಇಮೇಜಸ್ ಆಗ್ತವೆ. ಈಗ ಇದೊಂದು ಇದು ತಗೊಳ್ಳೋಣ ಸೈಲೆಂಟ್ ಫ್ಯೂಚರ್ಸ್, ನಾವು ಓದೋಣ ಸಾಕು ಇಲ್ಲಿ ಬರ್ಕೊಂಡು ಏನ್ ಬರ್ತಾ ಹೋಗ್ತದೆ. Okay, nodi. So now just see what they have. We cannot meaningfully make a meaningful definition for the log of non-positive numbers. Okay, ಅಂದ್ರೆ ನೆಗೆಟಿವ್ ನಂಬರ್ಸ್ ಗೆ ನಮಗೆ ನೆಗೆಟಿವ್ ನಂಬರ್ಸ್ ಬೇಕಾದ್ರೆ ನೋಡಿ ಇಲ್ಲಿ ಲಾಗ್ ಎಕ್ಸ್ ಇದು ಗ್ರಾಫ್ ಹೋದ. ನೆಗೆಟಿವ್ ನಂಬರ್ಸ್ ಗೆ ನಮ್ಗೆ ಏನಾದ್ರು ಗ್ರಾಫ್ ಐತೆ ಲಾಗ್ ಇನ್ ಇಲ್ಲಲ್ಲ, ಅದಕ್ಕೋಸ್ಕರ ನಾವು ನೆಗೆಟಿವ್ ನಂಬರ್ಸ್ ಗೆ ನೆಗೆಟಿವ್ ರಿಯಲ್ ನಂಬರ್ಸ್ ಗೆ ನಮ್ಗೆ ಯಾವುದೇ ತರದ ಲಾಗ್ ಫಂಕ್ಷನ್ ಬರೆಯೋಕ್ ಆಗಲ್ಲ, ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವೈ ನಮ್ಗೆ ಡೊಮೇನ್ ಆಫ್ ಲಾಗ್ ಫಂಕ್ಷನ್ ಏನ್ ಬರುತ್ತೆ, ಓನ್ಲಿ ಪಾಸಿಟಿವ್. ಬೇಕಾದ್ರೆ ನೋಡಿ ಸೊ ಇದು ನಮ್ಗೆ ಇಲ್ಲಿ ಇದನ್ನ ನೋಡ್ಬೇಡಿ, ಇದನ್ನ ಸದ್ಯಕ್ಕೆ ಇದು ಲಾಗ್ ಹೌದಾ, ಇಲ್ಲಿ ಅಷ್ಟೇ ಬೇಕಾದ್ರೆ ಇಲ್ಲಿ ಅಷ್ಟೇ ನಮ್ಗೆ ಏನ್ ಬರುತ್ತೆ, ನಾವು ಡೊಮೇನ್ ತೊಗೊಳ್ತೀವಿ 0 ಇಂದ ಇನ್ಫಿನಿಟಿ ವರೆಗೆ. ಬೇಕಾದ್ರೆ ಇಲ್ಲಿ ನೋಡಿ ಇದೇನಿದೆ, ಸೊ ದಿಸ್ ಇಸ್ ವಾಟ್ ಲಾಗ್ ಎಕ್ಸ್ ವಿತ್ ದ ಬೇಸ್ 10 ಇದ್ರೆ ಇಲ್ಲಿ 0 ಇಂದ ಇನ್ಫಿನಿಟಿ ವರೆಗೆ ತಗೊಂಡಿವ. ಅದೇ ತರ ಲಾಗ್ ಎಕ್ಸ್ ವಿತ್ ದ ಬೇಸ್ ಇಂದ 0 ಇಂದ ಇನ್ಫಿನಿಟಿ. ನಮ್ಗೆ ಇಲ್ಲಿ ನೆಗೆಟಿವ್ ನಂಬರ್ಸ್ಗೆ ನಮ್ಗೆ ನಮ್ಗೆ ಗ್ರಾಫೇ ಇಲ್ಲ. ಓಕೆ, ನನ್ಗೆ ಒಂದಾಯ್ತು. ನೆಕ್ಸ್ಟ್ ರೇಂಜ್ ಆಫ್ ದಿ ಲಾಗರಿಥಮಿಕ್ ಫಂಕ್ಷನ್ ಸೆಟ್ ಆಫ್ ಆಲ್ ದ ರಿಯಲ್, ಎಲ್ಲ ರಿಯಲ್ ನಂಬರ್ಸ್ ಬರುತ್ತೆ ನಮ್ಗೆ. ಓಕೆ, ಎಲ್ಲ ರಿಯಲ್ ನಂಬರ್ಸ್ ಬರ್ತಿದೆ ಅಂಡ್ ರೇಂಜ್ ಅಂದ್ರೆ ಆನ್ಸರ್ಸ್ ಇದೆ, ಎಲ್ಲ ರಿಯಲ್ ನಂಬರ್ಸ್ ಬರುತ್ತೆ. ಅಂಡ್ ಯು ಜಸ್ಟ್ ಸಿ ಸೊ ದಟ್ ಈಸ್ ಲಾಗ್ ದ ಗ್ರಾಫ್ ಯಾವತ್ತಿದೆ, ದಟ್ ಈಸ್ ಆಲ್ವೇಸ್ ಪಾಸಿಂಗ್ ಥ್ರೂ 1,0. ಇಲ್ಲಿ ನೋಡಿ 1,0 ಆಯ್ತಾ, ಇಲ್ಲಿ ನೋಡಿ ನಾನು ಬೇಸ್ 10 ತಗೊಂಡ್ರು ಇಲ್ಲಿ ದಿಸ್ ಇಸ್ ದ ಪಾಯಿಂಟ್ 1,0, ದಿಸ್ ಇಸ್ ದ ಪಾಯಿಂಟ್ 1,0 ಹೌದಾ. ಓಕೆ, ಸೊ ನಾವು ಅದೇ ತರ ಸೊ ನಮ್ಗೆ ಯಾವ್ದಾರ ಲಾಗ್ ಫಂಕ್ಷನ್ ಇರಲಿ ಸೊ ಅದು 1,0 ಇಂದ ಪಾಸ್ ಆಗ್ಲೇಬೇಕು. ಓಕೆ, ನೆಕ್ಸ್ಟ್ ಅದೇ ತರ ಲಾಗ್ ಫಂಕ್ಷನ್ ಇಸ್ ಎವರ್ ಇನ್ಕ್ರೀಸಿಂಗ್, ಇಟ್ ಈಸ್ ಆಲ್ವೇಸ್ ಇನ್ಕ್ರೀಸಿಂಗ್ ಫಂಕ್ಷನ್. ಲೆಫ್ಟ್ ಟು ರೈಟ್ ಇಂದ ಮೂವ್ ಮಾಡಿದಾಗ ಬೇಕಾದ್ರೆ ಇಲ್ಲಿ ನೋಡಿ ಹಿಂಗ್ ಲೆಫ್ಟ್ ಟು ರೈಟ್ ಇಂದ ಈಗ ಇನ್ಕ್ರೀಸ್ ಆಗ್ತಿದ್ರ, ಇಲ್ಲಿ ಇನ್ಕ್ರೀಸ್ ಆಗ್ತಿದ್ರ. ಓಕೆ, ಇಟ್ ಈಸ್ ಆಲ್ವೇಸ್ ಇನ್ಕ್ರೀಸಿಂಗ್ ಫಂಕ್ಷನ್. ಓಕೆ, ನೆಕ್ಸ್ಟ್ ಏನ್ ಕೊಡಿದ್ರೆ ಫಾರ್ ಎವ್ರಿ ಎಕ್ಸ್ ಈಸ್ ವೆರಿ ನಿಯರ್ ಟು 0, x is very near to 0, the value of the log can be lesser than, okay, value of the lesser than any real number. ಅಂದ್ರೆ
ಮೈನಸ್ ಇನ್ಫಿನಿಟಿ ಅಂದ್ರೆ ಸೊ ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ರಿಯಲ್ ನಂಬರ್ಸ್ಗೆ ಹೋಗ್ತಂಗೆಲ್ಲ ಓಕೆ ಎಕ್ಸ್ ವ್ಯಾಲ್ಯೂ ಬಹಳ ಸಮಯ ಇದ್ರೆ ಪಾಸಿಟಿವ್ ನಂಬರ್ ಇದ್ದು ಬಹಳ ಕಡಿಮೆ ಇದ್ದಾಗ ಅಂದ್ರೆ ನೋಡಿ ಎಕ್ಸ್ ವ್ಯಾಲ್ಯೂ ಇಸ್ ಬಹಳ ಸಡನ್ .00 ಸಮಥಿಂಗ್ ಇದ್ದಾಗ ಇಟ್ ಈಸ್ ದ ಫಂಕ್ಷನ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಇನ್ಫಿನಿಟಿ ಯಾವ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಅದಕ್ಕೋಸ್ಕರ ಮೈನಸ್ ಇರ್ಬೇಕು ನೋಡಿ ದಟ್ ಇನ್ ಫೋರ್ತ್ ಕ್ವಾಡ್ರೆಂಟ್ ಓಕೆ ಸೊ ದಟ್ ಈಸ್ ಅಪ್ರೋಚಿಂಗ್ ವೈ ಎಕ್ಸಿಸ್ ಓಕೆ ಬಟ್ ನೆವರ್ ಮೀಟ್ಸ್ ಇಟ್ ಓಕೆ ಅಪ್ರೋಚಿಂಗ್ ನೆವರ್ ಮೀಟ್ಸ್ ಇಟ್ ಅಂಡ್ ನೋಡಿ ಇದು ಹಂಗೆ ಹೋಗ್ತಿದೆ ಓಕೆ ಇದನ್ನ ಮೈನಸ್ ಇನ್ಫಿನಿಟಿಗೆ ಹೋಗುತ್ತೆ ಇದು ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ ಸೊ ಎಕ್ಸ್ ಅಥವಾ ನಮಗೆ ಎಕ್ಸ್ ವ್ಯಾಲ್ಯೂ ಬಹಳ ಕಡಿಮೆ ಇದ್ರೆ ನಮ್ಗೆ ಏನು ಬರುತ್ತೆ ಸೊ ನಮಗೆ ಸೊ ಯು ವಿಲ್ ಗೆಟ್ ಅ ನೆಗೆಟಿವ್ ಇನ್ಫಿನಿಟಿ ವ್ಯಾಲ್ಯೂ ಓಕೆ ಅದೇ ತರ ನೋಡಿ ಸೊ gives the plot y that is equal to e to the power x and y that is equal to ln x. It is the interest to observe two curves are mirror images. Okay, mirror images. Yadಕ್ಕೆ mirror images y is equal to x ಗೆ mirror images ಇರ್ತವೆ. Now just see instead of log x they have given ln x. Okay, so now log x with the base e is nothing but ln x ಅಂತ ಅರ್ಥ. Okay, log x with the base e ಅಂತ ಬಂದ್ರೆ ln x ಅಂತ ಅರ್ಥ. ಇದು ಗೊತ್ತಿರಲಿ. ಎಲ್ಲ ಒಂದ್ ಕಡೆ log x ಅಂತ ಕೊಟ್ಟಿರಲ್ಲ ln x ಅಂತ ಕೊಡ್ರಿ. ln x is nothing but log x with the base e ಅಂತ ಅರ್ಥ. Okay, so ಇಷ್ಟು ನಿಮಗೆ ಗೊತ್ತಿರಬೇಕು. Okay, so now we have learnt graph of exponential function and logarithmic function. So next we will go for ನಮ್ಗೆ ಏನು ಪ್ರಾಬ್ಲಮ್ಸ್ ಇದಾವೆ ಸಾಲ್ವ್ ಮಾಡೋಣ, ಎಕ್ಸರ್ಸೈಸ್ ಕ್ವೆಶ್ಚನ್ಸ್ ಅಂಡ್ ಸಾರಿ ಪ್ರಾಪರ್ಟೀಸ್ ಇದಾವೆ, ಪ್ರಾಪರ್ಟೀಸ್ ಸಾಲ್ವ್ ಮಾಡೋಣ. ಓಕೆ, ಸೊ ಪ್ರಾಪರ್ಟೀಸ್ ಆಫ್ logarithmic function, properties of logarithm. Okay, properties of logarithmic function. Okay, ನಮ್ಮ ಪ್ರಾಪರ್ಟೀಸ್ ಏನಿದೆ ಅದನ್ನ ಕಲಿಯೋಣ. Okay, now just see first property. So just see whenever we have ನಮಗೆ y that is equal to b to the power x ಇದೆ ಅಂತ ಅನ್ಕೊಳ್ಳಿ. ಇದನ್ನ ಹೆಂಗ್ ಬರಿಬಹುದು ನಾವು in terms of log ಅಲ್ಲಿ ಹೆಂಗ್ ಬರಿಬಹುದು ಅಂದ್ರೆ so this we can write as log y with the base b that is equal to x ಈ ತರ ಬರಿಬಹುದು. ಓಕೆ, ಸೊ ನಮಗೆ y that is equal to b to the power x ಇದನ್ನ ಹೆಂಗ್ ಬರಿಬಹುದು ಅಂದ್ರೆ b ಇಲ್ಲಿ ಬೇಸ್ ಇರೋದನ್ನ ಇಲ್ಲಿ ವಾಪಸ್ ನಾವೇನ್ ಮಾಡಬೇಕು ಎಕ್ಸ್ಪೋನೆನ್ಷಿಯಲ್ ಬೇಸ್ ಬರಬೇಕು, ಇಲ್ಲಿ y is equal to ಅಂತ ಬರಿಬಹುದು. ಓಕೆ, ಇದು ಗೊತ್ತಿರಬೇಕು ನಮಗೆ. ಇದ್ರ ತರ ಈ ತರ ಬರಿಬಹುದು ನಾವು. ಓಕೆ, ಹಿಯರ್ b ವ್ಯಾಲ್ಯೂನು b ವ್ಯಾಲ್ಯೂಸ್ ಆಲ್ವೇಸ್ ಗ್ರೇಟರ್ ದನ್. ಓಕೆ, ಇಷ್ಟು ಗೊತ್ತಿರಲಿ. ಓಕೆ, ಇಷ್ಟು ಗೊತ್ತಿದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ, ನೆಕ್ಸ್ಟ್ ಪ್ರಾಪರ್ಟೀಸ್ ನಮ್ಗೆ ಇದು ಆಯ್ತಾ. ನೆಕ್ಸ್ಟ್ ಫಸ್ಟ್ ಪ್ರಾಪರ್ಟಿ ನೋಡಿ ಏನ್ ಕೊಟ್ಟಿದ್ರೆ, ಸಪೋಸ್ ಇಫ್ ಯು ಹ್ಯಾವ್ ಲಾಗ್ m ಪ್ಲಸ್ ಲಾಗ್ n. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ ಇ ಇರುತ್ತೆ ಅಂತ ಅರ್ಥ, ಇಲ್ಲಿ ಏನಿಲ್ಲ ಅಂದ್ರೂ ಇ ಇರುತ್ತೆ ಅಂತ ಅರ್ಥ. ನೋಡಿ ನಾರ್ಮಲ್ ಆಗಿ ನಿಮ್ಗೆ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಯಲ್ಲಿ ವಿತ್ ಲಾಗ್ ಬೇಸ್ 10 ತಗೊಳ್ತೀವಿ, ಲಾಗ್ ಬೇಸ್ 10 ಫಿಸಿಕ್ಸ್ ಅಲ್ಲಿ ಯಾವತ್ತಿದ್ರು ಲಾಗ್ ವಿತ್ ಬೇಸ್ 10 ತಗೊಳ್ತೀವಿ ಎಲ್ಲ ಕಡೆ. ಓಕೆ, ಬಟ್ ಇಲ್ಲಿ ನಮ್ಗೆ ಏನಿಲ್ಲ ಅಂದ್ರೆ ಇ ಇರುತ್ತೆ ಅಂತ ಅರ್ಥ. ಸೊ ಲಾಗ್ ಎಂ ವೈ ಬಿಕಾಸ್ ಕಾಮನ್ ಲಾಗ್ ಅಂತ ಯಾಕೆ ಹೇಳ್ತೀವಿ ಎಲ್ಲ ಕಡೆ ನಾವು, ಸೊ ದಟ್ ಈಸ್ 10 ತೊಗೊಳ್ತೀವಿ, ಅದಕ್ಕೋಸ್ಕರ ಕಾಮನ್ ಲಾಗ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ ನೀವು ಇಲ್ಲಿ ಬೇಸ್ ಏನಿರುತ್ತೆ ಆಲ್ವೇಸ್ ನೀವು 10 ತೊಗೊಳ್ತೀವಿ, ನೀವು ಅಬ್ಸರ್ವ್ ಮಾಡಿರಬಹುದು. Okay, so this you can write as log of m plus log of n, you can write as log of m into n with the base e ಅಂತ ಬರಿಬಹುದು. Okay, next ಅದೇ ತರ ನೆಕ್ಸ್ಟ್ ಇದೇ ಪ್ರಾಪರ್ಟಿ ನೋಡಿ. So this if you have log of m into n. Okay, so ಇಲ್ಲಿ ಏನಿದೆ ಅನ್ಕೊಳ್ಳಿ, ಸೊ ಸಪೋಸ್ ಇಫ್ ಯು ಹ್ಯಾವ್ m into m ಇದೆ ಅನ್ಕೊಳ್ಳಿ. Okay, so m into m you can write as ನಾವೇನಂತ ಬರಿಬಹುದು log of m plus log of m ಬರಿಬಹುದಾ, ಹೌದಾ? ಅಥವಾ ಇದು ಲಾಗ್ ಆಫ್ ಇನ್ಸ್ಟೆಡ್ ಆಫ್ ರೈಟಿಂಗ್ ವೇಟ್ 1 ಸೆಕೆಂಡ್, ಇದನ್ನ ಸ್ವಲ್ಪ ಹೆಂಗ್ ಬರಿತೀನಿ ಅಂದ್ರೆ ಲಾಗ್ ಎಮ್ ಇಂಟು ಇಲ್ಮಿಲ್ಲ ಲಾಗ್ ಎಮ್ ಸ್ಕ್ವೇರ್ ಇದೆ ಅನ್ಕೊಳ್ಳಿ. ಓಕೆ, ಲಾಗ್ ಎಮ್ ಸ್ಕ್ವೇರ್ ಇದೆ ನಾನು ಹೆಂಗ್ ಬರಿಬಹುದು ಲಾಗ್ ಎಮ್ ಇಂಟು ಎಮ್ ಬರಿಬಹುದು. ಓಕೆ, ಲಾಗ್ ಎಮ್ ಇಂಟು ಎಮ್ ಬರಿಬಹುದು. ಓಕೆ, ದಟ್ ಈಸ್ ಈಕ್ವಲ್ ಟು ನಾವು ಏನ್ ಬರ್ತೇವೆ ಲಾಗ್ ಆಫ್ ಇದನ್ನ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಅವಾಗ ಏನ್ ಬರೋದು ಲಾಗ್ ಎಮ್ ಪ್ಲಸ್ ಲಾಗ್ ಎಮ್. ಸರಿ, ಲಾಗ್ ಎಮ್ ಅಂದ್ರೆ ಏನಾಗುತ್ತೆ ದಟ್ ಈಸ್ 2 ಲಾಗ್ ಎಮ್ ಆಗುತ್ತೆ, ಹೌದಾ? ಓಕೆ, 2 ಲಾಗ್ ಎಮ್ ಆಗುತ್ತೆ. ಇಲ್ಲಿ ನೋಡಿ ಅಂದ್ರೆ ಮೀನಿಂಗ್ ಏನಂದ್ರೆ ಇಲ್ಲಿ ಇದ್ರದ್ದು ಪವರ್ ಇಲ್ಲಿ ಪವರ್ ಇದೇನಾಗುತ್ತೆ ಕೋಎಫಿಷಿಯಂಟ್ ಆಗಿ ಬರ್ಕೊಂಡಿದ್ದು, ಇದ್ರ ಪವರ್ ಇದೇನ ಕೋಎಫಿಷಿಯಂಟ್ ಆಗಿ ಬರ್ಕೊಂಡಿದ್ದೆ. ಅದೇ ತರ ನಾವೇನ್ ಬರಿಬಹುದು ವೆನ್ ಎವರ್ ಯು ಹ್ಯಾವ್ ಲಾಗ್ ಆಫ್ ಎಂ ಟು ದಿ ಪವರ್ ಎನ್ ಅಂತ ಬಂದ್ರೆ ಲಾಗ್ ಆಫ್ ಎನ್ ಟು ದಿ ಪವರ್ ಎನ್ ಅಂತ ಬಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಪವರ್ ಇದೆ ಮಾಡಿ ಕೋಎಫಿಷಿಯಂಟ್ ಆಗಿ ಬರ್ಕೊಳ್ಳಿ. ದಟ್ ಈಸ್ ವಿ ಕ್ಯಾನ್ ರೈಟ್ ಆಸ್ ಲಾಗ್ ಆಫ್ ಎಂ. ಓಕೆ, ಎನ್ ಇಂಟು ಲಾಗ್ ಆಫ್ ಎನ್. ಓಕೆ, ಎನ್ ಇಂಟು ಲಾಗ್ ಆಫ್ ಎನ್ ಇಷ್ಟು ಬರಿಬಹುದು. ಓಕೆ, ಸೊ ನಾವು ಇಷ್ಟ ಆಯ್ತಾ. ಸರ್ ಈಸ್ ನಮಗೆ ಯಾವತ್ತಿದ್ರು ಪವರ್ ಇದ್ದಿದ್ದು ಕೋಎಫಿಷಿಯಂಟ್ ಆಗಿ ಬರಿಬಹುದು. Next, now we have log of m minus log n. Okay, that is log m minus log n we can write as log of m divided by n. Okay, ಇಲ್ಲಿ e ಇದ್ರೆ ಇಲ್ಲಿನೂ ಇರುತ್ತೆ ಇಲ್ಲಿನೂ e ಇರುತ್ತೆ ಅಂತ ಅರ್ಥ. ಓಕೆ, ಇದು ಒಂದು. ಓಕೆ, ನೆಕ್ಸ್ಟ್
is suppose if they have fifth property ನೋಡಿ, so there is log of b log of x, okay, with the base b. ಈ ತರ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. this you can write as log x divided by log b. ಇಲ್ಲಿ ನೋಡಿ, ಇಲ್ಲಿ ಏನಂದ್ರೆ e ಇರುತ್ತೆ ಅಂತ ಅರ್ಥ. ಓಕೆ, ಇಲ್ಲಾಂದ್ರೆ ಬೇರೆ ವ್ಯಾಲ್ಯೂ ಇರುತ್ತೆ ಅಂತ ಅರ್ಥ. ಓಕೆ, ಇಲ್ಲಿ ಏನಂದ್ರೆ e ಇರುತ್ತೆ ಅಂತಾರ. this you can write as log x with the base b, you can write as log x with the base e divided by log b with the base e ಅಂತ ಈ ತರ ಬರ್ಕೋಬಹುದು ನಾವು. ಓಕೆ, ಅದೇ ತರ ನಾವು if you have log of x, ಓಕೆ, log of suppose ಬೇಡ, log of x ಬೇಡ, log of b with the base b. ಇಲ್ಲಿ b ಇದ್ದರೆ ನಾವು ಏನ್ ಬರಿಬಹುದು? so this we can write as 1 ಅಂತ ಬರಿಬಹುದು. ಓಕೆ, ಸೊ ಇಲ್ಲಿ b ಇದ್ದು you can write as 1 ಅಂತ ಬರಿಬಹುದು. okay, so that is and sixth property ನೋಡಿ. so whenever you have log 10, okay, log 10 with the base e ಅಥವಾ with the base 10 ಅಂತ ಏನಾಗುತ್ತೆ, log 10 with the base 10 ಅಂತ ಏನಾಗುತ್ತೆ, ಇದನ್ನು 1 ಆಗುತ್ತೆ. ಓಕೆ, ಸೊ ಇದ್ರ ಪ್ರಾಪರ್ಟಿ ಪ್ರಕಾರ. ಸೊ ಅದೇ ತರ ನಮಗೆ ನಮ್ಗೆ ಏನಾಗುತ್ತೆ, ನಮಗೆ 7th ನೀಡಿ log, ಸೊ log 1 ವ್ಯಾಲ್ಯೂ ಬೇಸ್ ಏನಾರಿರಲಿ, ಸೊ log 1 ವ್ಯಾಲ್ಯೂ ಏನಿರುತ್ತೆ, ಬೇಸ್ ಏನಿರುತ್ತೆ ನಮಗೆ, ದಟ್ ಈಸ್ 10 ಇದ್ರು ಅಥವಾ ಇದು log 1 ವ್ಯಾಲ್ಯೂ ವಿತ್ ಬೇಸ್ e ಇದ್ರು ನನ್ಗೆ ಬರುತ್ತೆ, ಅದು 0 ಬರುತ್ತೆ. ಓಕೆ, ಇಷ್ಟು ಗೊತ್ತಿರಬೇಕು ನಿಮಗೆ. ಓಕೆ, ಇಷ್ಟು ಪ್ರಾಪರ್ಟೀಸ್ ನೀವು ನೆನ್ಪು ಮಾಡ್ಕೊಳ್ಳಿ. ಇದು ಬಿಟ್ಟು ನಾವು ಮತ್ತೆ ಏನಾದ್ರು ಬರ್ತೀವಿ ಅಂದ್ರೆ ಇನ್ನು ಒನ್ ಮೋರ್ ಥಿಂಗ್, ಸಿ ಜಸ್ಟ್ ವೆನ್ ಎವರ್ ಯು ಹ್ಯಾವ್ 8th ಪ್ರಾಪರ್ಟಿ ಏನಿದೆ, log e to the power x ಇದೆ ಅನ್ಕೊಳ್ಳಿ, log x e to the power x ಇದೆ ಅನ್ಕೊಳ್ಳಿ. ಸೊ ದಿಸ್ ವ್ಯಾಲ್ಯೂ ಇಸ್ ನಮ್ಗೆ ಏನ್ ಬರುತ್ತೆ, x ಬರುತ್ತೆ. ವೇರ್ x ವ್ಯಾಲ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದನ್ 1 ಅಂತಾರೆ. x ವ್ಯಾಲ್ಯೂ ಅಥವಾ ಗ್ರೇಟರ್ ದನ್ 1 ಅಲ್ಲ, x ವ್ಯಾಲ್ಯೂ ಇಸ್ ಆಲ್ವೇಸ್ ನಮಗೆ ಪಾಸಿಟಿವ್ ರಿಯಲ್ ನಂಬರ್ಸ್. ಓಕೆ, ಪಾಸಿಟಿವ್ x ವ್ಯಾಲ್ಯೂ ಬಿಲಾಂಗ್ಸ್ ಟು ಪಾಸಿಟಿವ್ ರಿಯಲ್ ನಂಬರ್ಸ್ ಅಂತಾರೆ. ಓಕೆ, ಆವಾಗ ಅಷ್ಟೇ ಮಾತ್ರ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಅದೇ ತರ ಸೊ ನಾವು ದಿಸ್ ಇಸ್ ವಿ ಕ್ಯಾನ್ ಆಲ್ಸೋ ರೈಟ್ ಆಸ್ e to the power log x. ಸೊ ದಿಸ್ ಇಸ್ ಆಲ್ಸೋ ನಥಿಂಗ್ ಬಟ್ x ಅಂತ ಅರ್ಥ. ಇದು ಗೊತ್ತಿರಲಿ. ಇಲ್ಲಿನೂ ಇದನ್ನು ಏನ್ ಬರುತ್ತೆ, x ವ್ಯಾಲ್ಯೂ ಆಲ್ವೇಸ್ ಪಾಸಿಟಿವ್ ರಿಯಲ್ ನಂಬರ್ಸ್. ಓಕೆ, ಪಾಸಿಟಿವ್ x ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ ಆಲ್ವೇಸ್ ಪಾಸಿಟಿವ್ ರಿಯಲ್ ನಂಬರ್ಸ್ ಅಂತ ಬರುತ್ತೆ. ಇಷ್ಟು ಗೊತ್ತಿರಬೇಕು. ಓಕೆ, ಇಷ್ಟು ಗೊತ್ತಿದ್ರೆ ನಮಗೆ ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. ಓಕೆ, ಸಪೋಸ್ ಇಫ್ ಒನ್ ಮೋರ್ ಪ್ರಾಪರ್ಟಿ ಕೊಟ್ಟಿದ್ದಾರೆ, ಈ ಲಾಗ್ ಅಥವಾ e to the power of log e ಕೊಟ್ಟಿದ್ದೇನೆ ಅನ್ಕೊಳ್ಳಿ. ಸೊ ದಿಸ್ ಈಸ್ ನಥಿಂಗ್ ಬಟ್ 1. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಸಾರಿ, ಇದು ಬ್ಯಾಡ್ ತರಿ ಇದಲ್ಲ. ಸೊ ನಮಗೆ a to the power log a to the power x ಅಂತ ಕೊಟ್ಟಿದ್ದೇನೆ ಅನ್ಕೊಳ್ಳಿ. ಸಾರಿ, x with the base e ಅಂತ ಕೊಟ್ಟಿದ್ದೇನೆ. ಈ ತರ ಬಂದಾಗ a to the power log x with the base e ಅಂತ ಮಾಡಿದ್ರೆ ಇದ್ರ ವ್ಯಾಲ್ಯೂ ಏನ್ ಬರುತ್ತೆ, x ಬರುತ್ತೆ. ಓಕೆ, ಇದ್ರದ್ದು ವ್ಯಾಲ್ಯೂ ಏನ್ ಬರುತ್ತೆ, x ಬರುತ್ತೆ ಅಂತ ಅರ್ಥ. ಓಕೆ, ಸೊ ಫಾರ್ x ಅಂದ್ರೆ ಏನಿಲ್ಲಿ, x ಅನ್ನೋದು ದಟ್ ಈಸ್ x ಬಿಲಾಂಗ್ಸ್ ಟು ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್. ಓಕೆ, ಸೊ ಇಷ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಷ್ಟು ಪ್ರಾಪರ್ಟೀಸ್ ನೋಡಿ, ಇಷ್ಟು ಪ್ರಾಪರ್ಟೀಸ್ ನೀವು ಗೊತ್ತಿರಬೇಕು. ಇಷ್ಟು ಪ್ರಾಪರ್ಟೀಸ್ ಇಲ್ಲಿ ಗೊತ್ತಿದ್ರೆ ಸ್ವಲ್ಪ ನೀವು ಯಾವ್ದಾರ ಕ್ವಶನ್ ಕೊಡ್ಲಿ ಈಸಿಯಾಗಿ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಈಗ ಕಾನ್ಸೆಪ್ಟ್ ಆಯ್ತಾ, ಈಗ ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡೋಣ. ಬೇಕಾದ್ರೆ ನೋಡಿ, ಇವೆಲ್ಲ ಪ್ರಾಪರ್ಟೀಸ್ ನಾನು ಮಾಡಿಸಿದ್ದೀನಿ. ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ, ಬಟ್ ನಾನು ಜಾಸ್ತಿ ಮಾಡಿಸಿದ್ದೀನಿ ಪ್ರಾಪರ್ಟೀಸ್, ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಕೊಟ್ಟಿದ್ದಾರೆ x ದಟ್ ಇಸ್ ಈಕ್ವಲ್ ಟು e to the power log x ಫಾರ್ ಆಲ್ ರಿಯಲ್ ನಂಬರ್ಸ್. ಆಲ್ ರಿಯಲ್ ನಂಬರ್ಸ್ ಅಂತ ಕೇಳಿದ್ರೆ ಇಲ್ಲ, ಯಾರು ರಿಯಲ್ ನಂಬರ್ಸ್, ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಹೇಳಿ ಅದು ಹೇಳಿದ್ದೆ ಈಗ. ಓಕೆ, ಇದು e to the power x ನ ಡಿಫರೆನ್ಷಿಯೇಟ್, ಈಗ ಡಿಫರೆನ್ಸಿಯೇಷನ್ ಆಫ್ e to the power x. ಎಲ್ಲ ಒಮ್ಮೆಟ್ಲಿಂಗ್ ಮಾಡ್ಬಿಟ್ಟು. Okay, so now you know the differentiation of e to the power x. Differentiation of e to the power x ಅಂದ್ರೆ e to the power x ಬರುತ್ತೆ. Differentiation of log x ಅಂದ್ರೆ 1 by log x ಬರುತ್ತೆ. Suppose ಈಗ ನೋಡಿ, if they have given differentiation of log of something ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಓಕೆ, log of something ಅಂತ ಕೊಟ್ರೆ ಸೊ ನಮ್ಗೆ ಇದು ಹೆಂಗ್ ಬರುತ್ತೆ ಅಂದ್ರೆ 1 divided by differentiation of log x ಅಂದ್ರೆ 1 divided by x, ಬಟ್ x ಇಲ್ಲ ಇಲ್ಲಿ ಸಮಥಿಂಗ್ ಅಂತ ಸೊ ನಮಗೆ 1 divided by something ಆಗುತ್ತೆ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸಮಥಿಂಗ್ ಮಾಡಬೇಕು. ಆಮೇಲೆ ಏನ್ ಸಮಥಿಂಗ್ ಕೊಟ್ಟಿರ್ತಾರ ಅದು ಡಿಫ್ರೆನ್ಷಿಯೇಷನ್ ಮಾಡ್ಬೇಕು. ಓಕೆ, ಅದೇ ತರ ನೋಡಿ ನಮಗೆ ಡಿಫ್ರೆನ್ಷಿಯೇಷನ್ ಆಫ್ e to the power of something ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ನಮ್ಗೆ ಇದು ಏನ್ ಬರುತ್ತೆ, ಡಿಫ್ರೆನ್ಷಿಯೇಷನ್ e to the power ಸಮಥಿಂಗ್ ಬರುತ್ತೆ. ಆಮೇಲೆ ಏನ್ ಮಾಡಿ, ಈಗ ಸಮಥಿಂಗ್ ನ ಡಿಫ್ರೆನ್ಷಿಯೇಟ್ ಮಾಡಕ್ಕೆ ನಮಗೆ ಡಿಫ್ರೆನ್ಷಿಯೇಷನ್ ಆಫ್ e to the power something ನಮ್ಗೆ ಏನ್ ಬರುತ್ತೆ, e to the power something ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸಮಥಿಂಗ್, ಈ ತರ ಮಾಡ್ಬೇಕು. ಓಕೆ, ಸೊ ಅದೇ ತರ ಇಲ್ಲಿ ನೋಡಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಕ್ವಶನ್ ಕೊಟ್ಟರೆ ಕ್ವಶನ್ ಮೇಲೆ ನಾವು ಕ್ವಶನ್ ಇಲ್ಲಿ ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡೋಣ. ಏನ್ ಬರುತ್ತೆ ನೋಡಿ. ಓಕೆ, ಫಸ್ಟ್ ಕ್ವಶನ್ ನೋಡಿ, e to the power minus x. ಓಕೆ, ಸೊ ನನಗೆ ಫಸ್ಟ್ ಕ್ವಶನ್ ನಂಬರ್ 26 ಅಲ್ಲಿ ಫಸ್ಟ್ ಕ್ವಶನ್, ಲೆಟ್ ಅಸ್ ಕನ್ಸಿಡರ್ ಕೊಟ್ಟಿರೋ ಫಂಕ್ಷನ್ y ಅಂತ ತಗೊಂಡ್ರೆ y ದಟ್ ಇಸ್ ಈಕ್ವಲ್ ಟು e to the power minus x. ಓಕೆ, ಇದನ್ನ ಏನು ಮಾಡಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಅವರೇ ಕೊಟ್ಟಿದ್ದಾರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಡಿಫ್ರೆನ್ಶಿಯೇಟ್
with respect to x. ಅವಾಗ ಏನಾಗುತ್ತೆ ಇದು, this is dy by dx, dy by dx that is equal to differentiation of e to the power minus x. Okay, that is equal to e to the power minus x differentiation ಬರುತ್ತೆ, e to the power minus x ಬರುತ್ತೆ. ಆಮೇಲೆ ಏನು ಮಾಡಬೇಕು, ಈ ಮೈನಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಎಕ್ಸ್. ಅವಾಗ ಏನು ಬರುತ್ತೆ ನಮಗೆ, ಸೊ ದಟ್ ಈಸ್ e to the power minus x, e to the x minus x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, -1 ಬರುತ್ತೆ. ಓಕೆ, ವಿಚ್ ಮೀನ್ಸ್ ನಮಗೆ dy by dx that is equal to ಏನು ಬರುತ್ತೆ, dy by dx that is equal to minus into e to the power minus e to the power minus x ಬರುತ್ತೆ. ದಿಸ್ ಇಸ್ ವಾಟ್ dy by dx. ಇದು ಫಸ್ಟ್ ಕ್ವಶನ್ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಇದನ್ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್, ಓಕೆ, ಏನು ಕೊಟ್ಟಿದ್ರೆ, ಈ ಕೊಟ್ಟಿರೋ ಫಂಕ್ಷನ್ y ಅಂತ ತಗೊಳ್ತೀನಿ ನೋಡಿ, y ಅಂತ ತಗೊಳ್ಳಿ, ದಟ್ ಈಸ್ y that is equal to sin of log x. ಓಕೆ, y that is equal to sin of log x ಇಷ್ಟು ಕೊಟ್ಟಿದ್ದಾರೆ. ಓಕೆ, ನಾವು ಯು ಜಸ್ಟ್ ಸಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಅವಾಗ ಏನಾಗುತ್ತೆ, ದಿಸ್ ಈಸ್ dy by dx, dy by dx that is equal to sin of log x, differentiation of sin of log x, differentiation of sin of log x. ಓಕೆ, sin x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, cos x ಬರ್ತು. ಬಟ್ ಇಲ್ಲಿ cos x ಇಲ್ಲಲ್ಲ, log x ಇದೆ, x ಇಲ್ಲಲ್ಲ, ಬಟ್ ಸಾರಿ ಇಲ್ಲಿ x ಇಲ್ಲ, ಅದಕ್ಕೋಸ್ಕರ log x ಇದೆ, log x ಬರ್ಕೊಳ್ಳಿ. sin x ನ ಡಿಫ್ರೆನ್ಶಿಯೇಟ್ ಮಾಡಿ cos x ಬರ್ತಿತ್ತು, ಬಟ್ ಇಲ್ಲಿ ಏನಾಗುತ್ತೆ, cos of log x ಬರುತ್ತೆ. ಓಕೆ, cos of log x. ಆಮೇಲೆ ಏನು ಮಾಡಬೇಕು, ಈ log x ನ ಕೂಡ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಷನ್ ಆಫ್ log x. ಓಕೆ, ಓಕೆ, ಇದನ್ನು ಫರ್ದರ್ ಸಾಲ್ವ್ ಮಾಡೋಣ ನೋಡಿ. ಏನಾಗುತ್ತೆ, dy by dx that is equal to, ಓಕೆ, ಈ log x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1/x ಬರುತ್ತೆ, 1/x ಬರ್ಕೊಳ್ಳಿ. ಓಕೆ, ಈ cos of log x ಹೆಂಗಿದೆ, ಹೆಂಗೆ ಬರುತ್ತೆ, ದಟ್ ಈಸ್ cos of log x, ಯು ರೈಟ್ ಆಸ್ ಇಟ್ ಈಸ್. ಓಕೆ, ಇಷ್ಟೇ ನೋಡಿ. ಸೊ dy by dx that is equal to cos of log x divided by x. ಓಕೆ, ಇಷ್ಟ ಆಯ್ತಾ. ಇಷ್ಟ ಆದ್ಮೇಲೆ ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ನೋಡೋಣ. ಸೊ ದಟ್ ಈಸ್ ಏನು ಕೊಟ್ಟಿದ್ದಾರೆ ಥರ್ಡ್ ಕ್ವಶನ್, ದಟ್ ಈಸ್ y that is equal to cos inverse of e to the power x. ಓಕೆ, cos inverse of e to the power x. ಫಸ್ಟ್ ಆಫ್ ಆಲ್ ನಿಮಗೆ ಡಿಫ್ರೆನ್ಷಿಯೇಷನ್ ಆಫ್ cos inverse of x ಗೊತ್ತಿರಬೇಕು. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ cos inverse of x ಅಂದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ -1 divided by root of 1 minus x square. ಓಕೆ, ಇದು ಫಾರ್ಮುಲಾ. ಓಕೆ, ಇದ್ರ ಪ್ರಕಾರ ಇಲ್ಲಿ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಸೊ ನಮಗೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಹಾಗೆ ಅವಾಗ ಏನು ಬರುತ್ತೆ ನಮಗೆ, ಡಿಫ್ರೆನ್ಸಿಯೇಷನ್ ಆಫ್ dy by dx. ಓಕೆ, ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ cos inverse of e to the power x. ಓಕೆ, ಸೊ ನಾವು cos inverse ಆಫ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ -1 divided by root of ಸೊ ನಮಗೆ 1 minus x ಪ್ಲಸ್ ಎಲ್ಲ ಅಂದ್ರೆ e to the power x. ದಟ್ ಈಸ್ ವೈ ಏನಾಗುತ್ತೆ, e to the power x ಹೋಲ್ ಸ್ಕ್ವೇರ್ ಆಗುತ್ತೆ, ಹೋಲ್ ಸ್ಕ್ವೇರ್. ಆಮೇಲೆ ಏನು ಮಾಡಬೇಕು, ಈ e to the power x ನ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಷನ್ ಆಫ್ e to the power x. ಓಕೆ, e to the power x ಏನು ಮಾಡಬೇಕು, ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ, ಈಗ ಫರ್ದರ್ ಸಾಲ್ವ್ ಮಾಡ್ತೀವಿ ನೋಡಿ. ಏನಾಗುತ್ತೆ, -1 divided e to the power x ಡಿಫ್ರೆನ್ಶಿಯೇಟ್ e to the power x ಬರುತ್ತೆ, ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. 1 into e to the power x ನೋಡಿ, e to the power x ಬರುತ್ತೆ, ಡಿವೈಡೆಡ್ ಬೈ ರೂಟ್ ಆಫ್ 1 minus of e to the power x ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, e to the power 2x ಆಗುತ್ತೆ, ಬರ್ಕೊಳ್ಳಿ. ಓಕೆ, ವಿಚ್ ಮೀನ್ಸ್ dy by dx ಏನು ಬಂತು ನಮಗೆ, ಸೊ ದಟ್ ಈಸ್ ಮೈನಸ್ e to the power x, ದಟ್ ಈಸ್ ಲಾಗ್ ಆಫ್ ನಮ್ಗೆ ಏನು ಬರುತ್ತೆ, e to the power ಸಾರಿ ಲಾಗ್ ಇಲ್ಲ, minus e to the power x divided by root of ಏನಿದೆ ನಮಗೆ, root of 1 minus e to the power 2x ಇಷ್ಟು ಬಂತ. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ, e to the power log x. ಓಕೆ, ನಾವು ಜಸ್ಟ್ ಸಿ ಫೋರ್ತ್ ಕ್ವಶನ್ ಹೆಂಗ್ ಬರೀ ಅಂದ್ರೆ, ದ ಡಿಫ್ರೆನ್ಸಿಯೇಷನ್ ಆಫ್ ದಟ್ ಈಸ್ ಕೊಟ್ಟಿರೋ ಫಂಕ್ಷನ್ ತೊಗೊಳ್ಳಿ, y ಅಂತ ತೊಗೊಳ್ಳಿ, y that is equal to e to the power log x. e to the power cos x, log x ಅಲ್ಲ, e to the power cos x. ನಾವು ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಅವಾಗ ಏನಾಗುತ್ತೆ ನಮಗೆ, ಸೊ dy by dx that is equal to differentiation of e to the power cos x. ಓಕೆ, ಸೊ ನಾವು ಯು ಜಸ್ಟ್ e to the power cos x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ e to the power cos x ಬರುತ್ತೆ. ಓಕೆ, ಈ cos x ನ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಷಿಯೇಷನ್ ಆಫ್ cos x. ಓಕೆ, ಸೊ e to the power cos x you write as it is, e to the power cos x you write as it is. cos x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಸೈನ್ x ಆಗುತ್ತೆ, ಮೈನಸ್ sin x ಬರ್ಕೊಳ್ಳಿ. ಓಕೆ, ನಾವು ಯು ಜಸ್ಟ್ ಸಿ minus sin x into e to the power cos x. ಓಕೆ, ಸೊ ನಮಗೆ ಏನಾಗುತ್ತೆ, dy by dx that is equal to ಏನಾಗುತ್ತೆ ನಮಗೆ, dy by dx that is equal to minus sin x e to the power cos x ನೋಡಿ. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಸೊ ಇಷ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಸಾಲ್ವ್ ದಿ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡೋಣ, ಎಕ್ಸಸೈಸ್ 5.4. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ನೋಡಿ PDF ನೋಟ್ಸ್ ಏನಿರುತ್ತೆ ಇದ್ರದ್ದು, ಸಾರಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಓಕೆ.